ಪೈಪೋಟಿಯ ರಾಜಕಾರಣದಲ್ಲಿ ಬಿಜೆಪಿ ಭಿನ್ನರ ಪಡೆಗೆ ಈಗ ಹಿನ್ನಡೆ ಆಗಿದೆ. ರೆಬೆಲ್ಸ್ ಸೈಲೆಂಟ್ ಆಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ ಬಿವೈ ವಿಜೇಂದ್ರ. ರೆಬೆಲ್ಸ್ ಕಂಪ್ಲೀಟ್ ಸೈಲೆಂಟ್. ನೋಟಿಸ್ ತಂತ್ರ ಒಂದು ಕಡೆ ವರ್ಕೌಟ್ ಆಗಿದ್ರೆ ಮತ್ತೊಂದು ಕಡೆ ಮುನಿಸಿಕೊಂಡಿದ್ದಂತ ಅಶೋಕ್ ಜೊತೆಗೆ ವಿಜೇಂದ್ರ ದೋಸ್ತಿ ಮಾಡಿಕೊಂಡಿದ್ದಾರೆ. ಶಾಸಕರ ಸಭೆ ಕರೆದಿದ್ದಕ್ಕೆ ಅಶೋಕ್ ಮುನಿಸ್ಕೊಂಡಿದ್ರು. ಈಗ ಕನ್ವಿನ್ಸ್ ಮಾಡಿದ್ದಾರೆ ಅವರನ್ನ ಬಿವೈ ವಿಜೇಂದ್ರ. ನೀವೇ ನಮ್ಮ ನಾಯಕರು, ನಿಮ್ಮ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ, ಮಾಡೋಣ ಸಭೆಯನ್ನ, ನೀವು ಮುಂದಿರಿ, ನಿಮ್ಮ ಹಿಂದೆ ನಾವಿರ್ತೀವಿ ಅನ್ನುವಂತ ಮಾತನ್ನ ಬಿವೈ ವಿಜೇಂದ್ರ ಹೇಳಿರೋದು. ಈ ವೇಳೆ ಸಭೆಗೂ ಕೂಡ ಬರೋದಕ್ಕೆ ವಿಪಕ್ಷ ನಾಯಕ ಅಶೋಕ್ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಯಲ್ಲಿ ಪುತ್ರನ ಜೊತೆಗಿರಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ BS ಯಡಿಯೂರಪ್ಪ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಡಿಯೂರಪ್ಪ ಅವರ ಮನವಿಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ, ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆ ನಿಟ್ಟಿನಲ್ಲಿ ತಟಸ್ಥ ನಾಯಕರನ್ನ ಓಲೈಕೆ ಮಾಡಿಕೊಳ್ಳೋ ಮೂಲಕ BYV ಈಗ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ ವಿಜೇಂದ್ರಗೆ ಎಲ್ಲಿ ಹಿನ್ನಡೆ ಆಗ್ಬಿಡುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಕಾಣಿಸ್ತಾ ಇತ್ತು. ಆದರೆ ಈಗ ಪಾಸಿಟಿವ್ ಆಗಿ ಎಲ್ಲವೂ ಕೂಡ ವಾತಾವರಣಗಳು ಬದಲಾಗ್ತಾ ಇದೆ. ಒಂದು ನೋಟಿಸ್ನ ನಂತರದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ ಅನ್ನುವಂಥ ವಿಚಾರ. ಡೀಟೇಲ್ಸ್ ಅನ್ನ ಕೊಡೋದಾದರೆ ರಾಘವೇಂದ್ರ. ಅಶ್ವಿನಿ, ಪ್ರಮುಖವಾಗಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟರು ವರಿಷ್ಠರು, ಅದರಿಂದ ಏನೋ ಚೇಂಜಸ್ ಏನಾಗಿಲ್ಲ. ಆದರೆ ವಿಜೇಂದ್ರ ಅವರು ಏನೋ ಕೆಲವೊಂದಿಷ್ಟು ಆಪರೇಷನ್ಗಳನ್ನು ಮಾಡುವ ಮುಖಾಂತರ ಎಲ್ಲೋ ಒಂದು ಕಡೆ ಸಕ್ಸಸ್ ಆದ್ರ ಅನ್ನೋದ್ರ ಬಗ್ಗೆಯೂ ಸಹ ಇದೀಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ತಟಸ್ಥವಾಗಿರ್ತಕ್ಕಂತಹ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಅವರನ್ನು ವಿಜೇಂದ್ರ ಅವರು ತಮ್ಮ ಕಡೆ ಸೆಳ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು BJP ಆಪ್ತ ವಲಯಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಪ್ರಮುಖವಾಗಿ ಒಂದು ಕಡೆ ವಿಜೇಂದ್ರ ಅವರು ಆಕ್ಟಿವ್ ಆಗಿ ಸಂಘಟನೆಯತ್ತ ಗಮನ ಹರಿಸಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಸೈಲೆಂಟಾಗಿಯೇ ಯಡಿಯೂರಪ್ಪನವರು ತಮ್ಮ ಪುತ್ರನ ಪಟ್ಟವನ್ನು ಗಟ್ಟಿ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಟಸ್ಥರ ಜೊತೆನೂ ಸಹ ಮಗನ ಜೊತೆ ನೀವು ನಿಲ್ಲಬೇಕು, ಯಾಕಂದರೆ ಈ ಹಿಂದೆ ನಾನು ನಿಮ್ಮ ಜೊತೆ ಇದ್ದೇನೆ, ಈಗ ಮಗನ ಜೊತೆ ನೀವು ನಿಲ್ಲಿ, ಮಗ ನೀವು ಹೇಳ್ದಂಗೆ ಸಹ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಮಾತನ್ನು ಸಹ ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತ ಹೇಳಲಾಗತ್ತೆ. ಅದರ ಒಂದು ಭಾಗವಾಗಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಸಹ ಇತ್ತೀಚೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ಕೊಂಡಿದ್ರು. ಇದೀಗ ಇವತ್ತೇನು ನಡೀತಾ ಇರ್ತಕ್ಕಂತಹ ಸಭೆ, ಮುಂಬರುವ ಬಜೆಟ್ ಅಧಿವೇಶನ ಏನಿದೆ ಆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಗಳನ್ನು ರೂಪಿಸಬೇಕು, ಸರ್ಕಾರದ ವಿರುದ್ಧ ಯಾವ ರೀತಿ ಚಾಟಿಯನ್ನು ಬೀಸಬೇಕು, ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು BJP ಕಚೇರಿಯಲ್ಲಿ 2:30ಕ್ಕೆ ಸಭೆ ಆರಂಭವಾಗುತ್ತೆ. ಆ ಸಭೆಗೆ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಬರ್ತಾರೆ. ಯಾಕಂದರೆ ಅಶೋಕ್ ಅವರು ಸ್ವಲ್ಪ ಮಟ್ಟಿಗೆ ಬೇಸರಗೊಂಡಿದ್ರು ಅನ್ನೋ ಒಂದು ಮಾತು ಸಹ ಕೇಳ್ಬರ್ತಾ ಇತ್ತು. ಆದರೆ ಇದು ವಿಜೇಂದ್ರ ಅವರು ಕರೆದಿರ್ತಕ್ಕಂತಹ ಸಭೆ ಆದ್ರೂ ಸಹ ಕೆಲವೊಂದಿಷ್ಟು ಪಕ್ಷದ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ದೀನಿ. ನಾನು ಶಾಸಕರನ್ನು ಕರೆದಿಲ್ಲ, ಪಕ್ಷದ ಇತರ ಮುಖಂಡರನ್ನು ಸಹ ಸಭೆಗೆ ಆಹ್ವಾನಿಸಿದ್ದೇನೆ. ಶಾಸಕಾಂಗ ಸಭೆಯನ್ನು ನೀವು ವಿಪಕ್ಷ ನಾಯಕರೇ ಕರೆಯಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವೇ ಮುಂದಾಳತ್ವದಲ್ಲಿ ಈ ಸಭೆಯನ್ನು ನಡೆಸ್ಕೊಡಿ ಅನ್ನೋ ಒಂದು ಮಾತನ್ನು ವಿಜೇಂದ್ರ ಅವರು ಅಶೋಕ್ ಅವರಿಗೆ ಹೇಳಿದರು. ಮೊದಲು ಅಶೋಕ್ ಅವರು ಸ್ವಲ್ಪ ಬೇಸರಗೊಂಡಿರು ಸಹ ನಂತರ ವಿಜೇಂದ್ರ ಅವರ ಮಾತಿಗೆ ಓಕೆ ಅಂದಿದ್ದಾರೆ ಅಶೋಕ್ ಅವರು ಸಹ. ಹೀಗಾಗಿ ಎಲ್ಲ ಒಂದು ಕಡೆ ತಟಸ್ಥರನ್ನು ಸೆಳೆಯುವಲ್ಲಿ ವಿಜೇಂದ್ರ ಅವರು ಯಶಸ್ವಿಯಾಗಿದ್ದಾರೆ ಅಂತಲೂ ಹೇಳ್ಬೋದು. ಇನ್ನೊಂದು ಕಡೆ ಭಿನ್ನರು ಅಂತ ಏನು ಕರೆಸ್ಕೊಂಡಿದ್ದಾರೆ BJPಯಲ್ಲಿ, ನಿನ್ನೆ ಸಭೆಯನ್ನು ಮಾಡೋಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಮಾತನ್ನು ಹೇಳ್ತಾರೆ, ನಾವು ಯಾರನ್ನು ಸಹ ಪಕ್ಷದ ವಿರುದ್ಧವಾಗಿರ್ತಕ್ಕಂತಹ ಸಭೆಯನ್ನು ಮಾಡಿಲ್ಲ, ಜೊತೆಗೆ ರಾಜ್ಯಾಧ್ಯಕ್ಷರ ವಿರುದ್ಧನೂ ಸಹ ಸಭೆಯನ್ನು ಮಾಡಿಲ್ಲ. ನಾವು ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಜಯ ಆಗಿದೆ, ಅದರ ಸಂತಸವನ್ನು ಸಹ ನಾವು ಹಂಚ್ಕೊಂಡಿದ್ದೀವಿ. ಜೊತೆಗೆ ಮುಂದಿನ ಮೈಸೂರಿನಲ್ಲಿ ನಡೆದಂತಹ ಏನು ಪೊಲೀಸ್ ಠಾಣೆಯ ಮೇಲೆ ನಡೆದಂತಹ ಒಂದು ಘಟನೆ ಏನಿದೆ ಆ ಘಟನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಹೋರಾಟವನ್ನು ಮಾಡೋದಕ್ಕೆ ನಾವು ಚಿಂತನೆಯನ್ನು ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಎಲ್ಲೋ ಒಂದು ಕಡೆ ರೆಬೆಲ್ಸ್ಗಳು ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆದ ಅನ್ನೋದ್ರ ಬಗ್ಗೆ ಸಹ ಇದೀಗ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ದೆಹಲಿಗೆ ಹೋಗಿ ಬಂದ ನಂತರ ಮತ್ತು ಯತ್ನಾಳ್ ಅವರಿಗೆ ನೋಟಿಸ್ ಇಶ್ಯೂ ಆದ ನಂತರ ರೆಬೆಲ್ಸ್ಗಳು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಾರೆ ಅನ್ನೋದು ಪಕ್ಷದ ಒಳಗೆ ನಡೀತಾ ಇರ್ತಕ್ಕಂಥ ಚರ್ಚೆ. ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.